ಸರ್ಕಲಲ್ಲಿದ್ದಾರೆ. ಮಳೆ ಜೋರು ಇವತ್ತು ಕುಂದಾಪುರದಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ರಿಗೂ ಕೂಡ ಇವತ್ತಿನ ವಿಡಿಯೋಗೆ ಸ್ವಾಗತ. ಹಾಗೆಯೇ ನಾನು ವಿಡಿಯೋವನ್ನೆಲ್ಲ ಅಪ್ಲೋಡ್ ಮಾಡಿದ್ದೇನೆ, ಒಂದು 4-5 ದಿನ ಆಗಿತ್ತು. ಪರಿಸ್ಥಿತಿ ಏನಾಗಿತ್ತು ಹಾಗೆಯೇ ಹೇಗಿತ್ತು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗಾಗಿ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ, ಏನಾಗಿದೆ ಅಂತ ನಿಮಗೇ ಗೊತ್ತಾಯ್ತದೆ. ಹಾಗೆ ಇವಾಗ ನಾನು ಹಾಸ್ಪಿಟ್ಲಲ್ಲಿ ಅಡ್ಮಿಟಲ್ಲಿ ಇದ್ದೀವಿ. ನಾನು ಹೇಳಬೇಕಂತಂದರೆ ನಮ್ಮ ಚಿಕ್ಕೋಳಿ ದೊಡ್ಡಮ್ಮ ಇದ್ದಾರಲ್ಲ, ಅವರಿಗೆ ಹುಷಾರಿರಲಿಲ್ಲ. ಹಾಗೇ ನಮಗೆ ಗೊತ್ತಾಯಿತು. ಸೊ ಹೇಳಬೇಕಂತಂದರೆ ಈಗ ಕುಂದಾಪುರ ಕಡೆ ಎಲ್ಲ ಸ್ವಲ್ಪ ಔಷಧಿಗೆಲ್ಲ ಹೋಗ್ತಾ ಇರೋದು ನಮ್ಮ ಮನೆಯಿಂದ ಜಾಸ್ತಿ ಆಗ್ತಿತ್ತು. ಹಾಗಾಗಿ ನಮಗೆ ಇಲ್ಲಿನ ಮೆಡಿಸಿನ್ ಬಗ್ಗೆ ಎಲ್ಲ ಮತ್ತು ಈ ಹಾಸ್ಪಿಟ್ಲ್ ಬಗ್ಗೆ ನಾವು ಡೆಂಗ್ಯೂ ಆದವಾಗಲಿ ಹೀಗೆ ಕೆಲವೊಂದೆಲ್ಲ ಬಾರಿ ಎಲ್ಲ ನಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಸುಮಾರು ಸರಿ ಈ ಹಾಸ್ಪಿಟ್ಲಿಗೆಲ್ಲ ಬಂದಿದ್ರು. ಹಂಗಾಗಿ ದೊಡ್ಡಮ್ಮನಿಗೂ ಕೂಡ ಇದೇ ಹಾಸ್ಪಿಟ್ಲಿಗೆ ಹೋಗುವನೇ ಹೇಳಿ ಕರ್ಕೊಂಡು ಬಂದಾಯಿತು. ಹೇಳಬೇಕಂತಂದರೆ ನಮ್ಮ ದೊಡ್ಡಮ್ಮಗೆ ಒಂದು ವಾರದಿಂದನೂ ಜಾಸ್ತಿನೇ ಆಗಿತ್ತು. ಬಿಟ್ಟು ಜ್ವರ ಬರೋದು, ಆಮೇಲೆ ತುಂಬ ಕೆಮ್ಮು ಈ ಥರ ಎಲ್ಲ ಆಗ್ತಾಯಿತ್ತು. ಹಾಗಾಗಿ 1 ಅವರ್ ಕಡೆ ಎಲ್ಲ ಔಷಧಿ ಮಾಡಿದ್ರೂ ಕೂಡ ಕಡಿಮೆ ಆಗಲಿಲ್ಲ. ಅದಕ್ಕೇ ನಾವು ಯಾವಾಗ್ಲೂ ಅಂದರೆ ಹುಷಾರಿಲ್ಲ ಇದ್ದವಾಗ ಬರೋದೆಲ್ಲನೂ ನ್ಯೂ ಮೆಡಿಕಲ್ ಹಾಸ್ಪಿಟ್ಲ್ ಕುಂದಾಪುರಕ್ಕೆ. ಹಾಗಾಗಿ ದೊಡ್ಡಮ್ಮನ ಕೂಡ ಇಲ್ಲಿಗೇ ಬರುವ ಹೇಳಿ ಇವತ್ತು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ವಿ. ಡಾಕ್ಟ್ರ್ ಏನಂತ ಹೇಳಿದ್ರು ಅಂತಂದರೆ ಇಮೋನಿಯಾ ಇದೆ, ಹಾಗೆಯೇ ಬ್ಲಡ್ ಇನ್ಫೆಕ್ಷನ್ ಇದೆ ಅಂತ ಹೇಳಿ ಅಡ್ಮಿಟ್ ಮಾಡಿದರು. ನಾನು ಅಡ್ಮಿಟ್ ಆಗಿ ನೆಕ್ಸ್ಟ್ ಡೇಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ದೊಡ್ಡಮ್ಮನ ಕಂಡೀಷನ್ ಹೆಂಗಿತ್ತು ಅಂತಂದರೆ ಮಾತು ಕೂಡ ಆಡೋದಕ್ಕಾಗೋದಿಲ್ಲಾಗಿತ್ತು, ಹಾಗೆಯೇ ನಡೆಯೋದಕ್ಕೆ ಕೂಡ ಆಗೋದಿಲ್ಲಾಗಿತ್ತು. ಆ ಪರಿಸ್ಥಿತಿಯಲ್ಲಿ ಇದ್ದರು ನಮ್ಮ ದೊಡ್ಡಮ್ಮ. ಹಾಗೇ ನಾವು ಇಮಿಡಿಯೇಟಾಗಿಯೇ ಹಾಸ್ಪಿಟ್ಲಿಗೆ ಹೋದ್ವಿ. ಮತ್ತು ಅವಾಗೆಲ್ಲ ನನಗೆ ಬ್ಲಾಗೆಲ್ಲ ಮಾಡಲಿಕ್ಕೆ ಆಗಲಿಲ್ಲ. ಅಡ್ಮಿಟ್ ಆಗಿ ಒಂದು ದಿನ ಸ್ವಲ್ಪ ಸುಧಾರಿಸಿದ ನಂತರ ನಾನು ವಿಡಿಯೋವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದನ್ನು ವಿಡಿಯೋ ಮಾಡಬೇಕು ಅನ್ನೋ ಉದ್ದೇಶನೂ ಕೂಡ ನನಗಿರಲಿಲ್ಲ. ಸುಮ್ಮನೆ ಒಂದು ಹಾಸ್ಪಿಟ್ಲಲ್ಲಿ ನಮ್ಮದೊಂದು ರೂಟೀನ್ ಹೇಗಿರ್ತದೆ ಮತ್ತು ಒಂದು ಮೆಮೊರಿಗೋಸ್ಕರ ಇದನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಹೇಗಿತ್ತು ಅನ್ನೋದನ್ನೆಲ್ಲ ಇವತ್ತಿನ ವಿಡಿಯೋದಲ್ಲಿ ನೋಡಿ ನೀವು. ಒಂದಿನ ಕಳೆದ ನಂತರ ಒಂದೇ ದಿನದಲ್ಲಿ ನಮ್ಮ ದೊಡ್ಡಮ್ಮ ರಿಕವರಿ ಆಗ್ತಾ ಬಂದರು. ಸೊ ತುಂಬ ಖುಷಿಯಾಯಿತು. ಹಾಗೆಯೇ ಮತ್ತು ಟ್ರೀಟ್ಮೆಂಟ್ ತಗೋತಿದ್ದು ನಾವು ರಂಜನ್ ಸರ್, ಇದು ನಮ್ಮದೊಂಥರ ಫ್ಯಾಮಿಲಿ ಡಾಕ್ಟರ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ರಂಜನ್ ಸರ್ ಅವರ ಕೈಗುಣ ಆಗಿರ್ಬೋದು ತುಂಬಾ ಚೆನ್ನಾಗಿದೆ. ಮತ್ತು 1 ದಿನ 2 ದಿನದಲ್ಲೇ ಎಂಥದೇ ಸುಮಾರಂಥ ಸೀರಿಯಸ್ ಕೇಸ್ ಇದ್ರೂ ಕೂಡ ಕಡಿಮೆ ಆಗಿಬಿಡ್ತದೆ. ಹಾಗೆ ಒಂದು 2-3 ದಿನದಲ್ಲೇ ನಮ್ಮ ದೊಡ್ಡಮ್ಮ ವೀಲ್ಚೇರಲ್ಲಿ ಬಂದಿದ್ದಂಥ ದೊಡ್ಡಮ್ಮ ಈಗ ನಡ್ಕೊಂಡು ಹೋಗೋ ಪರಿಸ್ಥಿತಿಗೆ ರೆಡಿ ಮಾಡಿಕೊಟ್ಟಿದ್ದಾರೆ 3 ದಿನದಲ್ಲೇ. ತುಂಬ ಖುಷಿಯಾಗ್ತಾ ಇದೆ. ಹಾಗೆಯೇ ದೊಡ್ಡಮ್ಮನ ಆರೈಕೆಯಲ್ಲಿ ನಾನೇ ಇರೋದು. ಹಾಗೆಯೇ ನಾನೊಬ್ಬಳೇ ಇದ್ದೆ. ಅಡ್ಮಿಟ್ ಮಾಡೋಕ್ಕೆ ಬರುವಾಗ ದೊಡ್ಡಮ್ಮನ ಮಗ ಮತ್ತು ನಮ್ಮಣ್ಣ ಬಂದು ಇಲ್ಲಿನ ಕೆಲವೊಂದು ಮೆಡಿಸಿನ್ಸ್ ಎಲ್ಲ ಮಾಡಿ ಅಡ್ಮಿಷನ್ ಮಾಡಿ ಎಲ್ಲನೂ ಒಂದು ಇದು ಹಂತಕ್ಕೆ ನಮ್ಮನ್ನೆಲ್ಲ ಅಡ್ಜಸ್ಟ್ ಮಾಡಿಕೊಟ್ಟು ಹೋಗಿದ್ರು. ಆಮೇಲೆ 1-2 ದಿನ ನಾನೇ ಹಾಸ್ಪಿಟ್ಲಲ್ಲಿ ದೊಡ್ಡಮ್ಮನನ್ನು ಆರೈಕೆ ಮಾಡ್ಕೊಂಡಿದ್ದೆ. ಹಾಸ್ಪಿಟ್ಲಲ್ಲಿ ಇದ್ಮೇಲೆ ಕೇಳಬೇಕಾ, ಅಲ್ಲಿನ ವಾತಾವರಣಕ್ಕೆ ತಲೆಯೆಲ್ಲ ಒಂಥರ ಬೋರ್ ಆಗುತ್ತೆ, ಮತ್ತು ಇನ್ನೊಂಥರ ಮಾನಸಿಕ ನೆಮ್ಮದಿನೇ ಇರೋದಿಲ್ಲ. ಹಾಗೆಯೇ ನಾವು ಸಪ್ರೇಟ್ ರೂಮಲ್ಲೇ ಇದ್ದೀವಿ. ಸ್ಪೆಷಲ್ ಜನರಲ್ ವಾರ್ಡಿಗಾದರೆ 700 ರೂಪಾಯಿ ಇತ್ತು, ಸ್ಪೆಷಲ್ ವಾರ್ಡ್ಗಾದರೆ 1300 ರೂಪಾಯಿ. ಈ ರೂಮಲ್ಲಿ TV ಹಾಗೆಯೇ ಪ್ರೈವೇಸಿ, ಪೇಷಂಟಿಗೆ ಒಂದು ಬೆಡ್ಡು, ಆಮೇಲೆ ಎಕ್ಸ್ಟ್ರಾ ಅವ್ರ ಜೊತೆಗೆ ಯಾರು ಇರ್ತಾರೆ ನೋಡಿ ಅವರಿಗೊಂದು ಬೆಡ್ ಇರ್ತದೆ. ಸೊ ನಾನು ದೊಡ್ಡಮ್ಮ ಆರಾಮಾಗಿಯೇ ನಮ್ಮದೊಂದು ಸ್ಪೆಷಲ್ ರೂಮಲ್ಲಿ ಇದ್ವಿ. ಅಷ್ಟೊಂದೇನು ಟೆನ್ಷನ್ ಆಗಲಿಲ್ಲ. ಜನರಲ್ ವಾರ್ಡಲ್ಲಾದರೆ ನಮಗೆ ಬೇರೆ ಬೇರೆ ಪೇಷಂಟೆಲ್ಲ ಇರ್ತದೆ, ಅವರನ್ನೆಲ್ಲ ನೋಡಿ ಇನ್ನೂ ಕೂಡ ಒಂಥರ ಮಾನಸಿಕ ನೆಮ್ಮದಿ ಹಾಳಾಗಿಬಿಡ್ತದೆ. ಹಾಗಾಗಿ ನಾವು ಸಪ್ರೇಟ್ ರೂಮನ್ನೇ ತಗೊಂಡಿದ್ರು. ನಾವು ಕೆಲವೊಂದು ಬಾರಿ ನಾನು ಮತ್ತು ಅಮ್ಮ ಎಲ್ಲ ಡೆಂಗ್ಯೂ ಬಂದು ಅಡ್ಮಿಟ್ ಆದವಾಗಲೂ ಕೂಡ ಅಷ್ಟೇ ಸ್ಪೆಷಲ್ ವಾರ್ಡನ್ನೇ ನಾವು ಬುಕ್ ಮಾಡ್ಕೊಂಡಿದ್ರು. ಜನರಲ್ ವಾರ್ಡ್ ಅಂತಂದರೆ ತುಂಬ ಏನೋ ಒಂಥರ ಮನಸ್ಸಿಗಂತೂ ಸಮಾಧಾನನೇ ಇರೋದಿಲ್ಲ, ಮತ್ತು ಅಷ್ಟೊಂದು ಫ್ರೀ ಕೂಡ ಇರೋದಿಲ್ಲ ಇರ್ತದೆ. ಹಾಗಾಗಿ ಸ್ಪೆಷಲ್ ವಾರ್ಡ್ ಮಾಡ್ಕೊಂಡ್ರೆ ನಮಗೆ ಸ್ವಲ್ಪ ಮಟ್ಟಿಗಾದರೂ ಮನೆಯಲ್ಲೇ ಇದ್ದೀವಿ, ಫ್ರೀಯಾಗಿದ್ದೀವಿ ಅನ್ನೋ ಮೈಂಡ್ಸೆಟ್ ಕೂಡ ಇರ್ತದೆ. ಹಾಗೆಯೇ ಡಾಕ್ಟ್ರ್ ಹೇಳಿದರು,
ಕೆಲವೊಂದು ಮೆಡಿಸಿನ್ಸ್ ಎಲ್ಲನೂ ಕೂಡ ಅಲ್ಲಿನ ಡ್ಯೂಟಿ ಡಾಕ್ಟರ್ಸ್ ಮತ್ತು ಸಿಸ್ಟರ್ಸ್ ಎಲ್ಲ ಇರ್ತಾರೆ ನೋಡಿ, ಅವರೆಲ್ಲ ಬಂದು ಕೊಟ್ಟೇ ಹೋಗ್ತಿದ್ರು. ಇನ್ನು ಟ್ಯಾಬ್ಲೆಟ್ ಕೊಡೋದು, ಆಮೇಲೆ ಹಣ್ಣನ್ನೆಲ್ಲ ಕಟ್ ಮಾಡಿ ಕೊಡೋದು, ಈ ಥರದ್ದೆಲ್ಲ ಇರ್ತಿತ್ತು. ಸೊ ಈ ಥರ ಆರೈಕೆ ಮಾಡೋದೆಲ್ಲ ನನಗೇನು ಹೊಸದಲ್ಲ. ಹಾಗೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಇದರಲ್ಲಿ ಏನು ಕೂಡ ಬೇಜಾರು ಕೂಡ ಇಲ್ಲ, ನಮ್ಮ ದೊಡ್ಡ ಮನೆ ಅಲ್ವಾ. ಹಾಗಾಗಿ ನ್ಯೂ ಮೆಡಿಕಲಲ್ಲಿ ನಾವು ಟ್ರೀಟ್ಮೆಂಟ್ ತಗೊಂಡಿದ್ದಾದರೆ ನಮ್ಮನ್ನು ಅಡ್ಮಿಷನ್ ಮಾಡಿದ್ದು ಶ್ರೀ ಸಾಯಿ ಹಾಸ್ಪಿಟ್ಲಲ್ಲಿ, ಅಲ್ಲೇ ಅಡ್ಮಿಷನನ್ನು ಮಾಡ್ಕೊಂಡಿದ್ರು. ಇದು ಹೊಸದಾಗಿ ಕಟ್ಟಿರುವಂಥ ಹಾಸ್ಪಿಟ್ಲು. ನಾನು ನೋಡಿರೋ ಪ್ರಕಾರ ಒಂದು 3-4 ವರ್ಷ ಆಯ್ತಿರ್ಬೋದೇನೋ ಅಂದ್ಕೊಂತೀನಿ. ಫುಲ್ ಕ್ಲೀನ್ ಆ್ಯಂಡ್ ಅಷ್ಟು ಕ್ಲೀನ್ ಇದೆ, ಮತ್ತು ಖುಷಿ ಕೂಡ ಇದೆ. ಮತ್ತು ಹಿಂಗೆ ತುಂಬ ಜನ ಬರೋದು, ನೂಕು ನುಗ್ಗಲು ಮತ್ತು ಶಬ್ದ ಈ ಥರಲ್ಲಿ ಏನಿಲ್ಲ, ಪ್ರಶಾಂತವಾಗಿದೆ ಹಾಸ್ಪಿಟ್ಲಲ್ಲಿ. ಹಾಗಾಗಿ ಒಂದಿನ ಜಾಸ್ತಿ ಇದ್ರೂ ಕೂಡ ಅಷ್ಟೊಂದು ಬೇಜಾರು ಅಂತ ಅನಿಸೋದಿಲ್ಲ, ಪೀಸ್ಫುಲ್ ಆಗಿರ್ಬೋದು ನಾವಿಲ್ಲಿ. ಹಾಗೇ ದೊಡ್ಡಮ್ಮಗಂತೂ ಫುಲ್ ಕೆಮ್ಮು ಮತ್ತು ಕಫ ಹೋಗೋದು ಈ ಥರ ಎಲ್ಲ ಇರ್ತಿತ್ತು. ಹಾಗೇ ಬರುವಾಗ ಕಂಡೀಷನ್ ಅಂತೂ ನಡೆಯೋದಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ ಆಗಿತ್ತು, ಈ ಥರ ಎಲ್ಲ ಇತ್ತು. ಸೊ ತುಂಬಾ ಕಷ್ಟ ಇತ್ತು. ಬ್ಲಡ್ ಇನ್ಫೆಕ್ಷನ್ ಅಂತೂ 26,000 ದಾಟಿಬಿಟ್ಟಿತ್ತು. ಡಾಕ್ಟ್ರ್ ಹೇಳಿದ್ರು ಇನ್ನೊಂದು 30,000 ಆಚೆ ದಾಟಿದರೆ ಫುಲ್ ಬಾಡಿ ಎಲ್ಲ ಇನ್ಫೆಕ್ಷನ್ ಆಗಿಬಿಡ್ತಿತ್ತು. ಒಂದು ದಿನಕ್ಕಿಂತ ಮುಂಚೆ ನೀವು ಕರ್ಕೊಂಡು ಬಂದಿದ್ದಕ್ಕೆ ಸೇಫ್ ಆಗಿದ್ದೀರಾ ಅಂತೆಲ್ಲ ಹೇಳ್ತಿದ್ರು. ಇಲ್ಲಾಂತಂದರೆ ICUಯಲ್ಲಿ ಇಡಬೇಕಿತ್ತು. ಇನ್ನೂ ದೊಡ್ಡ ದೊಡ್ಡ ಮಣಿಪಾಲ್, ಮಂಗಳೂರು ಈ ಕಡೆ ಎಲ್ಲ ಹೋಗುವಂಥ ಸಿಚುವೇಶನ್ ಬರ್ತಿತ್ತು. ಒಂದು ದಿನದಲ್ಲಿ ನೀವು ಸೇಫ್ ಆಗಿದ್ದೀರಾ, ತೊಂದರೆ ಇಲ್ಲ, ಏನು ಭಯ ಪಡೋದು ಬೇಡ, ಕಡಿಮೆ ಆಗ್ತದೆ ಅಂತೆಲ್ಲ ಹೇಳಿದರು. ಸೊ ರಂಜನ್ ಸರ್ ಟ್ರೀಟ್ಮೆಂಟ್ ಬಗ್ಗೆ ಅಂತೂ ನಮಗೆಲ್ಲ ತುಂಬ ನಂಬಿಕೆ ಇದೆ. ಯಾಕೆಂತಂದರೆ ನಾವು ಅವ್ರ ಹತ್ರ ಸುಮಾರು ಸರಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡಿರೋದ್ರಿಂದ ನಮಗೆ ಅವ್ರ ಮೇಲೆ ನಂಬಿಕೆ ಇದೆ. ಹಾಗೇ ಒಂದು 3-4 ದಿವಸ ಇದೇ ರೀತಿ ಇದ್ವಿ ಹಾಸ್ಪಿಟ್ಲಲ್ಲಿ. ಇನ್ನು ದೊಡ್ಡಮ್ಮ ಕೂಡ ಅಷ್ಟೊಂದು ಊಟ ತಿಂಡಿ ಎಲ್ಲ ಏನು ಮಾಡ್ತಾ ಇರಲಿಲ್ಲ. ಫ್ರೂಟ್ಸ್ ಜ್ಯೂಸ್ ಈ ಥರದ್ದೆಲ್ಲ ನಾನು ಶಾಸ್ತ್ರಿ ಸರ್ಕಲ್ ಹತ್ರ ಹೋಗಿ ತಂದುಕೊಡ್ತಿದ್ದೆ ಡೈಲಿ. ಹಾಗೆ ನಂದಂತೂ ಬಿಡಿ ಗಮ್ಮತ್ತು. ದೊಡ್ಡಮ್ಮ ಅಂತೂ ಊಟ ಮಾಡೋದೇ ಇಲ್ಲ. ನಾನು ದಿನವೂ ಕೂಡ ಅಷ್ಟೇ, ಬೆಳಿಗ್ಗೆ ತಿಂಡಿ ಆಗಿರ್ಬೋದು, ಮಧ್ಯಾಹ್ನದ ಊಟ, ರಾತ್ರಿ ಊಟ ಎಲ್ಲ ಫುಲ್ ಗಮ್ಮತ್ತು ಮಾಡ್ತಾಯಿದ್ದೆ. ಹಾಗೆ ನೋಡಿ, ದೊಡ್ಡಮ್ಮಗೆ ಫಿಸಿಯೋಥೆರಪಿಸ್ಟ್ ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ಕೆಲವೊಂದು ಈ ಥರ ವ್ಯಾಯಾಮಗಳನ್ನೆಲ್ಲ ಮಾಡಿಸ್ತಾಯಿದ್ರು. ಮತ್ತು ದೊಡ್ಡಮ್ಮನ ಹತ್ರನೂ ಕೂಡ ಮಾಡಿ ಅಂತ ಹೇಳ್ತಾಯಿದ್ರು. ನನ್ನ ಹತ್ರನೂ ಕೂಡ ಈ ಥರ ಎಲ್ಲ ಮಾಡಿಸಿ ಅಂತ ಹೇಳ್ತಾಯಿದ್ರು. ಇದರಿಂದ ಒಳಗಡೆ ಏನು ಕಫ ಎಲ್ಲ ಗಟ್ಟಿಯಾಗಿರೋದಿದ್ದರೆ ಅದೆಲ್ಲನೂ ಕೂಡ ಲೂಸಾಗಿ ಹೊರಗಡೆ ಹೋಯ್ತದೆ ಹೇಳಿ ಈ ಥರ ಎಲ್ಲ ಹೇಳ್ತಾಯಿದ್ರು. ಸೊ ಅದನ್ನೆಲ್ಲ ನಾವು ಸರಿಯಾಗಿ ಮಾಡ್ತಿದ್ವಿ. ಅದರಿಂದನೇ ಬೇಗ ಕಡಿಮೆ ಆದರು. ಇಲ್ಲಾಂತಂದರೆ ವಾರಗಟ್ಟಲೆ ಎಲ್ಲನೇ ಉಳ್ಕೋಬೇಕಾಯ್ತಿತ್ತು. ಇನ್ನು ಕುಂದಾಪುರ ಕಡೆ ಎಲ್ಲ ನನಗಂತೂ ತುಂಬ ಇಷ್ಟ. ಯಾಕೆಂತಂದರೆ ಕುಂದಾಪುರ ಆಗಿರ್ಬೋದು, ನಮಗೀಗ ನಮ್ಮದು ಹೊನ್ನಾವರಲ್ಲಿ ಏನಿದೆ ನೋಡಿ, ಅದೆಲ್ಲನೂ ಒಂಥರ ನನಗೆ ನಮ್ಮೂರಿನ ಫೀಲೇ ಕೊಡ್ತದೆ. ಈಗ ಹೊನ್ನಾವರ ಬಿಟ್ಟು ಬೇರೆ ಕಡೆ ಅಂದರೆ ಈಗ ಉತ್ತರ ಕರ್ನಾಟಕ ಸೈಡೆಲ್ಲ ಹೋದರೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಊಟ ತಿಂಡಿ ಇದೆಲ್ಲ ಸ್ವಲ್ಪ ಚೇಂಜ್ ಇರ್ತದೆ. ಕುಂದಾಪುರ, ಮಂಗಳೂರು, ಧರ್ಮಸ್ಥಳ, ಉಡುಪಿ ಈ ಕಡೆ ಎಲ್ಲ ಹೋದರೆ ನಮ್ಮ ಹೊನ್ನಾವರದಲ್ಲ ನಾವು ಹೇಗೆ ಕುಚ್ಚಲಕ್ಕಿ ಅನ್ನ, ಮೀನು ಸಾರು, ಮೀನು ಊಟ, ದೋಸೆ, ಇಡ್ಲಿ ಈ ಥರದ್ದೆಲ್ಲ ತಿಂತೀವೋ ಅದೇ ರೀತಿಯೇ ಇರ್ತದೆ. ಮತ್ತು ವಾತಾವರಣವೂ ಕೂಡ ನಮಗೆ ಚೆನ್ನಾಗಿಯೇ ಹೊಂದಾಣಿಕೆ ಇತ್ತು ನನಗೆ. ಹಾಗಾಗಿ ಅದರಲ್ಲೆಲ್ಲ ಏನೂ ಕೂಡ ವ್ಯತ್ಯಾಸ ಆಗಲಿಲ್ಲ. ಊಟ ಅಂತೂ ಬಿಡಿ ತುಂಬ ಚೆನ್ನಾಗಿ ಇರ್ತಿತ್ತು. ಹೊರಗಿಂದನೂ ಕೂಡ ತರಿಸ್ಕೊಳ್ಬೋದಿತ್ತು. ಇನ್ನು ಹಾಸ್ಪಿಟ್ಲಿಗೇನೋ ಒಬ್ಬರು ಅಂಕಲ್ ಬರ್ತಾರೆ ಅಲ್ಲಿ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಮತ್ತೇನಾದರೂ ಫಾಸ್ಟ್ ಫುಡ್ ಬೇಕೆಂದರೆ ಚಹಾ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಒಬ್ಬರು ಅಂಕಲಲ್ಲಿ ಇರ್ತರು. ಸೊ ಅವ್ರ ಹತ್ರ ಹೇಳಿದರೆ ಪ್ರತಿಯೊಂದು ನೀರು ಬಾಟ್ಲ್ ಸಮೇತವಾಗಿ ಎಲ್ಲನೂ ಕೂಡ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ತುಂಬ ಒಳ್ಳೆ ಜನ ಇದ್ದಾರೆ. ಮತ್ತು ಸಿಸ್ಟರ್ ಕೂಡ ಅಷ್ಟೇ, ತುಂಬ ಕೇರ್ ಮಾಡ್ತಾರೆ. ಮತ್ತು ಒಬ್ಬರು ಕೂಡ ಸಿಟ್ಟು ಮಾಡ್ಕೊಂಡು ಬೈಯೋದಾಗಲಿ ಈ ಥರ ಎಲ್ಲ ಮಾಡೋದಿಲ್ಲ. ಅಷ್ಟೇ ಸಾಫ್ಟಿಂದಾಗಿರ್ಬೋದು, ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಯಾರಿಗೂ ಕೂಡ ಒಂದು ಅಹಂಕಾರ ಅನ್ನೋದಾಗಲಿ, ಗರ್ವ ಇಲ್ಲದೇ ಅಷ್ಟು ಚೆನ್ನಾಗಿ ಪೇಷಂಟ್ ಜೊತೆ ಆಗಿರ್ಬೋದು, ಅವ್ರ ಜೊತೆ ಇರುವವ್ರ ಜೊತೆ ಎಲ್ಲ ಚೆನ್ನಾಗಿ ಮಾತಾಡ್ತಾರೆ, ಹೊಂದಾಣಿಕೆ ಆಗ್ತದೆ. ಸೊ ಹಾಗಾಗಿ ಅದೆಲ್ಲ ಖುಷಿ ಆಗ್ತಾಯಿತ್ತು. ಇನ್ನೂ ಹೇಳಬೇಕಂತಂದರೆ ನನಗೆ ಇನ್ನೂ ಖುಷಿಯಾಗಿರೋದೇನಂತಂದರೆ ಹಾಸ್ಪಿಟ್ಲಲ್ಲಿ ಸಿಸ್ಟರ್ಸ್ ಆಗಿರ್ಬೋದು, ಇನ್ನು ಹೋಗುವಾಗ ಆಟೋ ಡ್ರೈವರ್ಸು, ಆಮೇಲೆ ಹಾಸ್ಪಿಟ್ಲಲ್ಲಿ ಕೆಲವೊಂದು ಪೇಷಂಟ್ಸ್ ಎಲ್ಲ ಬರ್ತಾರೆ ನೋಡಿ, ಅಲ್ಲಿ ಹೀಗೆ ಸುಮಾರು ಜನ ನನಗೆ ವ್ಯೂವರ್ಸ್ ಸಿಕ್ಕಿದ್ರು. ಸೊ ಅವರೆಲ್ಲ ಕೂಡ ಮಾತಾಡಿಸಿದ್ರು. ಎಷ್ಟು ಖುಷಿ ಆಯಿತು ಅಂತಂದರೆ ನಿಜವಾಗ್ಲೂ ಹೌದು, ತುಂಬ ಖುಷಿ ಆಯಿತು. ಹಾಗೇ ಇನ್ನು ರಾತ್ರಿ ಎಲ್ಲ ಬೇಜಾರು ಬರ್ತಿತ್ತು. ರೂಮಲ್ಲಿ TV ಇರೋದ್ರಿಂದ ಇದರಲ್ಲಿ ನನ್ನ ಚಾನಲನ್ನು ಸರ್ಚ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಒಂದು ಮಾಡುವ ನೋಡಿದೆ, ಫ್ರೀಯಾಗಿ ಒಂದು ಸಬ್ಸ್ಕ್ರೈಬರರು ಸಿಗ್ತಾರೆ ಅಂತ. ಸೊ ನೋಡಿದ್ರೆ ಅಲ್ಲಿ ಲಾಗಿನ್ ಆಗಬೇಕಿತ್ತು ಮೊಬೈಲ್ ಫೋನ್ ನಂಬರಿಂದ. ಸೊ
ಆ ಥರ ಅದು ಮೆನ್ಷನ್ ಇರಲಿಲ್ಲ. ಆದ್ರೂ ಕೂಡ ಸುಮ್ಮನೆ ನನ್ನ ಚಾನಲನ್ನು ಮಾಡಿದೆ, ಸಬ್ಸ್ಕ್ರೈಬ್ ಮಾಡು ಅಂತ ನೋಡಿದ್ರೆ ಈ ಥರ ಬರ್ತಿತ್ತು. ಹಾಗೆ ಆಗೋದಿಲ್ಲ ಹೇಳಿ ಬಿಟ್ಟೆ. ಕಡೆಗೆ ದೊಡ್ಡಮ್ಮಗೂ ಕೂಡ, ದೊಡ್ಡಮ್ಮ ನೋಡು ಆ ದಿನ ನಮ್ಮ ಮನೇಲಿ ಎಷ್ಟೆಲ್ಲ ಅಣಬೆ ಕಿತ್ತಿರು ಅಂತೆಲ್ಲ ತೋರಿಸ್ದೆ. ಅಣಬೆ ಕಿತ್ತಿರುವಂಥ ವಿಡಿಯೋ ಸುಮಾರಿಗೆ ಒಂದು 50-50K ಜಾಸ್ತಿನೇ ಆಗಿದೆ. 50K ಪ್ಲಸ್ ವ್ಯೂಸ್ ಸಿಕ್ಕಿದೆ. ತುಂಬ ಖುಷಿಯಾಯಿತು. ಸೊ ಇನ್ನೂ ಕೂಡ ಅದು ರನ್ ಆಗ್ತಾನೇ ಇದೆ. ಹಾಗಾಗಿ ಇನ್ನೂ ಕೂಡ ವ್ಯೂಸ್ ಬರ್ತಾನೆ ಇದೆ. ತುಂಬ ಖುಷಿಯಾಯಿತು. ಯಾರೆಲ್ಲ ವಿಡಿಯೋವನ್ನು ನೋಡೋರೆಲ್ಲರೂ ಕೂಡ ತುಂಬ ಇಷ್ಟಪಟ್ಟಿದ್ದಾರೆ. ಅಣಬೆ ಕೀಳ್ಬೋದಾಗಿರ್ಬೋದು, ನಮಗೆ ಕಳಿಸ್ಕೊಡಿ ಅಂತ ಹೀಗೆಲ್ಲ. ಹಾಗೆಯೇ ನಾನು ಕೂಡ ನಮ್ಮ ಮನೆಯೆಲ್ಲ ನೆನಪಾಗ್ತಿತ್ತು ನೋಡಿ. ಹಾಗೆ ಈ ಥರದನ್ನೆಲ್ಲ ವೀಡಿಯೋಸ್ ಕೂಡ ಹಾಕೊಂಡು ನಾನು ಕೂಡ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಎಲ್ಲ ಮಾಡಿದೆ. ಹಾಗೆ ದೊಡ್ಡಮ್ಮಗೂ ಕೂಡ ತೋರಿಸ್ದೆ, ದೊಡ್ಡಮ್ಮ ನೋಡು ಸ್ವಲ್ಪ ಮೈಂಡೆಲ್ಲ ಫ್ರೀ ಆಯ್ತದೆ, ಬರೀ ಹುಷಾರಿಲ್ಲ ಹೇಳೋದೇ ಗುಂಗಲ್ಲಿರೋದು ಬೇಡ, ಸ್ವಲ್ಪ ಟಿ ವಿ ಎಲ್ಲ ನೋಡಿ ರಿಲ್ಯಾಕ್ಸ್ ಮಾಡಬೇಕು ಅಂತೆಲ್ಲ ಹೇಳಿದೆ. ಹಾಗೆ ದೊಡ್ಡಮ್ಮನೂ ಕೂಡ ಅಡ್ಡಿಲ್ಲ ಹೇಳ್ಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು 5-10 ನಿಮಿಷ ನೋಡ್ದಂಗೆ ಮಾಡ್ರು. ಆಮೇಲೆ ತಲೆಯೆಲ್ಲ ಒಂಥರ ಭಾರ ಆಯ್ತದೆ ಹೇಳಿ ಮತ್ತೆ ಮಲಿಕೊಂಡ್ರು. ಹಾಗೆ ನಾನು ಮತ್ತೆ ಸ್ವಲ್ಪ ವೀಡಿಯೋಸನ್ನೆಲ್ಲ ನೋಡಿದೆ ಅದಾದಮೇಲೆ ಮತ್ತೆ ನನಗೂ ಕೂಡ ಬೇಜಾರು ಬಂತು. ಮತ್ತು ಅದನ್ನು ಫಿಲಮ್ ನೋಡುವ ಹೇಳಿ ರವಿಚಂದ್ರನ್ದು ಪುಟ್ನಂಚ ಫಿಲಮ್ ನೋಡಿದೆ. ಆಮೇಲೆ ನನಗೆ ಈಗ ಏನಂದ್ರೆ ಯೂಟ್ಯೂಬಲ್ಲೆಲ್ಲ ನೋಡಿ AI ವಿಲೇಜ್ ಲೈಫ್ ಸ್ಟೈಲ್ ವೀಡಿಯೋಸ್ಗಳೆಲ್ಲ ಬರ್ತದೆ. ಸೊ ನನಗೆ ಆ ಥರ ವೀಡಿಯೋಸ್ ನೋಡೋದಂದರೆ ತುಂಬ ಇಷ್ಟ ನೋಡಿ. ಈ ಥರದ್ದು AI ವಿಲೇಜ್ ಲೈಫ್ ಸ್ಟೈಲ್ ವೀಡಿಯೋಸ್ ಬರ್ತದೆ. ಸೊ ಶಾರ್ಟ್ಸ್ ಆಗಿರ್ಬೋದು, ವೀಡಿಯೋಸ್ ಎಲ್ಲ ನನಗೊಂಥರ ತುಂಬ ಖುಷಿ ಆಯ್ತದೆ. ಇದೊಂಥರ ನನ್ನ ಜೀವನಕ್ಕೂ ಕೂಡ ಹೋಲ್ತದೆ. ಹಾಗಾಗಿ ಈ ಥರ ವೀಡಿಯೋಸನ್ನೆಲ್ಲ ನಾನು ಫ್ರೀ ಟೈಮಲ್ಲೆಲ್ಲ ನೋಡ್ತೀನಿ. ಸೊ ಹಾಗೆ ಹಾಸ್ಪಿಟ್ಲಲ್ಲಿ ಕೂಡ ಇದನ್ನೆಲ್ಲ ಹಾಕ್ಕೊಂಡು ನೋಡ್ಕೊಂಡು ಟೈಮ್ ಪಾಸ್ ಮಾಡಿದೆ. ಇನ್ನು ಡಾಕ್ಟ್ರೆಲ್ಲ ಬರೋ ಟೈಮ್ ಆಯಿತು ಅಂತೇಳಿ ಸ್ವಲ್ಪ ಹೊತ್ತು ಒಂದು ತಾಸಿಗೆಲ್ಲ ನೋಡಿ ಆಫ್ ಮಾಡಿದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಖುಷಿ ಅನ್ನಿಸ್ತದೆ ನೋಡಿ. AI ಈ ಥರ ಒಂದು ಮನಸ್ಸಿಗೆ ಖುಷಿಯಾಗುವಂಥ ವೀಡಿಯೋಸ್ ಕೂಡ ಸಿಗ್ತದೆ ಅಂತ ಹೇಳಿ. ಇನ್ನು ಇದರಿಂದ ಕೆಲವೊಂದು ಏನು ಹೇಳಿ ನಂಬೋದು, ನಂಬಿಕೆ ಇಲ್ಲದ ಅಥವಾ ನಿಜಾನ ಸುಳ್ಳ ಅನ್ನೋದು ಕೂಡ ಒಂದು ಕ್ವಶನ್ ಮಾರ್ಕ್ ಕೂಡ ಆಗ್ತದೆ. ಆದ್ರೂ ಕೂಡ ನೀವು ಕೂಡ ನೋಡಿ, ಈ ಥರದ್ದು ವೀಡಿಯೋಸ್ಗಳಲ್ಲಿ ಇತ್ತೀಚೆಗಂದು ತುಂಬ ಟ್ರೆಂಡಿಂಗಲ್ಲಿದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು. ಇನ್ನು ಆಟೋ ಡ್ರೈವರ್ ಅಣ್ಣ ಒಬ್ಬರು ವ್ಯೂವರ್ಸ್ ಅಂತೆ ನಮ್ಮದು. ಅವರ ಅಮ್ಮ ಎಲ್ಲ ತುಂಬ ಇಷ್ಟಪಡ್ತಾರಂತೆ ನನ್ನೆಲ್ಲ ವೀಡಿಯೋಸೆಲ್ಲ ಅವ್ರ ಅಮ್ಮ ಅಂತೂ ತುಂಬ ನೋಡ್ತಾರೆ ಅಂತ ಹೇಳ್ತಾ ಇದ್ರು. ಹಾಗೆ ನನಗೂ ಕೂಡ ಗೊತ್ತಿರಲಿಲ್ಲ ಅವ್ರು ವ್ಯೂವರ್ಸ್ ಹೇಳಿ. ನಾನು ಸ್ವಲ್ಪ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಿಡ್ತೀರಾ ಅಂತ ಕೇಳಿದವಾಗ ಅಡ್ಡಿಲ್ಲ ಅಂತ ಹೇಳಿ ಕೇಳಿದ್ರು. ಮತ್ತು ನೀವು ಎಲ್ಲಿಗೆ ಹೋಗೋದು ಅಂತ ಕೇಳ್ತಾ ಇದ್ರು ನನ್ನ ಹತ್ರ. ನಾನು ಭಟ್ಕಳ ಹೋಗೋದು ನಾವು, ಹಾಗಾಗಿ ಸಿಟಿ ಬಸ್ ಸ್ಟ್ಯಾಂಡಿಗೆ ಬಿಡಿ ಅಂತ ಹೇಳ್ತಾ ಇದ್ದೆ. ನಾನು ಹೊನ್ನಾವರ ಅಂತ ಎಕ್ಸಾಕ್ಟಾಗಿ ಹೇಳೋದಿಲ್ಲ. ಸಾಮಾನ್ಯವಾಗಿ ಯಾರೇ ನಾನು ಹೊರಗಡೆ ಹೋದವಾಗ ಯಾವ ಊರು ಅಂತ ನಿಮ್ಮದು ಅಂತ ಕೇಳಿದವಾಗ ನಾನು ಹೊನ್ನಾವರ ನನ್ನ ಊರು ಅಂತ ಹೇಳೋದಿಲ್ಲ. ಯಾಕೆಂತಂದರೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ಇರೋದರಿಂದ ಸೇಫಾಗಿ ನನ್ನ ಊರ ಹೆಸರನ್ನು ನಾನು ಎಲ್ಲೂ ಕೂಡ ಯಾರ ಹತ್ರನೂ ಮೆನ್ಷನ್ ಮಾಡೋದಿಲ್ಲ. ಹಾಗಾಗಿ ಪರಿಚಯ ಇರೋರ ಹತ್ರ ಆದರೆ ಹೇಳ್ತೀನಿ, ಪರಿಚಯ ಇಲ್ಲದೇ ಇರೋರ ಹತ್ರ ನಾನು ಎಕ್ಸಾಕ್ಟಾಗಿ ನನ್ನ ಊರಿದೆ ಅಂತ ಹೇಳೋದಿಲ್ಲ. ಅದೊಂದು ಸೇಫಾಗಿರುವಂತಹ ಕಾರಣಕ್ಕಾಗಿ. ಹಾಗಾಗಿ ಅವರು ಕೇಳ್ತಾ ಇದ್ದಾಗ ಒಂದು 2-3 ಬಾರಿ ಕೇಳಿದ್ರು ಯಾವ ಊರು ಅಂತ ಕೇಳಿದ್ರು. ಆದರೂ ನಾನು ಭಟ್ಕಳ ಅಂತಲೇ ಹೇಳ್ತಾ ಬಂದೆ. ಲಾಸ್ಟ್ ಮೂಮೆಂಟಲ್ಲಿ ಅವರೇನೇ ಕೇಳಿದ್ರು, ಭಟ್ಕಳನ ಅಥವಾ ಹೊನ್ನಾವರಕ್ಕೆ ಹೋಗೋದಾ ನೀವು ಅಂತ ಕೇಳಿದ್ರು. ಆವಾಗ ಗೊತ್ತಾಯಿತು ನನಗೆ ಇವರು ವ್ಯೂವರ್ಸೇ ಇದ್ದಾರೆ ಅಂತೇಳಿ. ಆವಾಗ ಖುಷಿಯಿಂದ ಮಾತಾಡಿದವ್ರು ಹೇಳಿದ್ರು, ನನ್ನ ಅಮ್ಮ ನಿನ್ನ ವೀಡಿಯೋಸ್ ಎಲ್ಲ ನೋಡ್ತಾರೆ ಅಂತೆಲ್ಲ ಹೇಳಿದ್ರು. ಬಾಯಕ್ಕ ಅಂತೆಲ್ಲ ತುಂಬ ಚೆಂದ ಮಾತಾಡಿಸಿದ್ರು. ಸೊ ಇದೇ ರೀತಿ ಸುಮಾರು ಜನ ಸಿಕ್ಕಿದ್ರು ವ್ಯೂವರ್ಸ್. ನನಗಂತೂ ಎಷ್ಟು ಖುಷಿ ಆಯಿತು ಅಂತಂದರೆ ತುಂಬಾ ಖುಷಿ ಆಯಿತು. ಏನು ಒಂದು ದಿನ ನಾನಂತೂ ಆರಾಮಾಗಿ ಕಳೆದೆ. ಇನ್ನು 2ನೇ ದಿನದಿಂದ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯ್ತಾಯಿತ್ತು. ಮತ್ತು ಕೆಲಸ ಆಗಿರ್ಬೋದು, ನಡೆಯೋದಿಲ್ಲ, ಕೂತಲ್ಲೇ ಇರೋದು, ಮತ್ತು 4 ಗೋಡೆ ಮಧ್ಯೆ ಇದ್ದು ತುಂಬಾ ಒಂಥರ ಟೆನ್ಷನ್ನು ಅಥವಾ ಎಂಥದ್ದು ಅಂತಲೇ ಗೊತ್ತಾಯ್ತಿರಲಿಲ್ಲ. ಹಾಗಾಗಿ ಬೆಳಿಗ್ಗೆ 1 ರೌಂಡು ಮತ್ತು ರಾತ್ರಿ 1 ರೌಂಡ್ ಈ ಥರ ವಾಕ್ ಮಾಡ್ತಿದ್ದೆ. ಒಂದೊಂದು ಸಾರಿ ಒಂದು ಅರ್ಧ ಗಂಟೆ ಅಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ನಡೆಯೋದು. ಈ ಥರ ಮಾಡಿ ಸ್ವಲ್ಪ ಎಕ್ಸಸೈಸ್ ರೀತಿ ಮಾಡ್ತಿದ್ದೆ. ಇನ್ನು ತುಂಬ ಬೇಜಾರು ಬರ್ತಿತ್ತು. ಹಾಗಾಗಿ ಇನ್ನು ರಾತ್ರಿ ಎಲ್ಲ ಇದು ಶಾಸ್ತ್ರಿ ಸರ್ಕಲ್ ಹತ್ರ ಹೈವೇ ಅಂಡರ್ ಪಾಸ್ ಆಗ್ತದೆ ನೋಡಿ, ಅಲ್ಲೆಲ್ಲ ಈ ಥರ ಜನಗಳೆಲ್ಲ ಮಲ್ಲಿಕೊಂಡಿರ್ತಿದ್ರು. ಸೊ ಅವ್ರನ್ನೆಲ್ಲ ನೋಡಿ ಬೇರೆ ಬೇರೆ ವಿಚಾರನೇ ಅನ್ನಿಸ್ತಾ ಇತ್ತು ನನಗೆ. ನಾವೆಷ್ಟು ಪುಣ್ಯ ಮಾಡಿದ್ದೀವಿ ನೋಡಿ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಎಷ್ಟೊಂದು ಖುಷಿಯಲ್ಲಿ ಇಟ್ಟಿದ್ದಾರೆ, ಮತ್ತು ಎಷ್ಟೊಂದು ಸುಖದಲ್ಲಿ ಇಟ್ಟಿದ್ದಾರೆ ಅಂತ. ಇನ್ನು ಕೆಲವರು ಇವರೆಲ್ಲ ಯಾವ ಕಾರಣಕ್ಕಾಗಿ ಇಲ್ಲಿ ಮಲಗ್ತರು ಅಂತ ಗೊತ್ತಿಲ್ಲ. ಮನೆ ಮಠ ಇಲ್ಲದೇನೋ ಅಥವಾ ಕೆಲಸ ಇಲ್ಲದೇನೋ ಅಥವಾ ಮನೆಯಲ್ಲಿ ಏನಾದರೂ ಟಾರ್ಚರಿಂದ ಮನೆಯವರೆಲ್ಲ ಇವರನ್ನು ಹೊರಗಾಕಿರ್ತರು.
ಅಥವಾ ಏನಾದರೂ ಒಂದು ಚಟದಿಂದ ಎಲ್ಲ ಇಲ್ಲಿ ಮಲಗಿದ್ರು ಅಂತೆಲ್ಲ ಗೊತ್ತಿಲ್ಲ. ಸೊ ಅಂಥ ವ್ಯಕ್ತಿಗಳಿಂದೆಲ್ಲ ದೂರ ಇರೋದು ಬೆಸ್ಟ್. ಹೆಣ್ಮಕ್ಳೆಲ್ಲ ಹೊರಗಡೆ ಹೋದವಾಗೆಲ್ಲ ಅಲ್ಲಿ ಮಲಗಿರೋದನ್ನೆಲ್ಲ ನೋಡಿದವಾಗ ನನಗೆ ಬೇರೆ ಬೇರೆ ರೀತಿಯೇ ಅನಿಸ್ತಾ ಇತ್ತು ಅವರನ್ನೆಲ್ಲ ನೋಡಿದವಾಗ. ಈ ಥರ ಎಲ್ಲ ನಮಗೆ ತುಂಬಾ ಹೊಸ್ತು. ಹಾಗಾಗಿ ನಮ್ಮೂರ ಕಡೆಯಲ್ಲಿ ಈ ಥರ ಇದೆಲ್ಲ ನೋಡೋದಿಲ್ಲ. ಹಾಗಾಗಿ ಇದೆಲ್ಲ ನನಗೊಂಥರ ಸಿಟಿ ಕಡೆ ಲೈಫೆಲ್ಲ ತುಂಬಾ ಹೊಸ ಅನುಭವನೇ ಕೊಡ್ತದೆ ಅಂತ ಹೇಳ್ಬೋದು. ಇನ್ನು ನಂದಂತೂ ಬಿಡಿ, ಮೀನೂಟ, ಮೀನು ಫ್ರೈ, ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಸುಕ್ಕ ನೋಡಿ, ಮಸಾಲೆ ದೋಸೆ, ಇಡ್ಲಿ ಈ ಥರ ಅಂತ ತುಂಬ ಗಮ್ಮತ್ತು ಮಾಡ್ಕೊಂಡೇ ತಿಂತಾಯಿದ್ದೆ. ಯಾಕೆಂತಂದರೆ ನನಗೆ ಹಾಸ್ಪಿಟ್ಲಲ್ಲಿ ಇದ್ದೆ ಅನ್ನೋ ಫೀಲ್ ಬರಬಾರ್ದು, ಮತ್ತು ಖುಷಿಯಾಗಿರಬೇಕು, ನನ್ನ ಮನಸ್ಸಿನ ನೆಮ್ಮದಿನೂ ಕೂಡ ಹಾಳಾಗಬಾರ್ದು ಅಂತ ಹೇಳಿ ಬೇರೆ ರೀತಿಯೇ ನಾನು ನನ್ನ ಮನಸ್ಸನ್ನು ಚೇಂಜ್ ಮಾಡ್ಕೊಳ್ಳೋ ರೀತಿ ಮಾಡ್ಕೊತ ಇದ್ದೆ. ಎಲ್ಲ ಆಯಿತು. ಹಾಗೆ ಡಾಕ್ಟರ್ಸ್ ಬೆಳಿಗ್ಗೆ ನಿನ್ನೆ ಹೇಳಿದರು, ಇವತ್ತು ಬೆಳಿಗ್ಗೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸಿ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಅಂತ ಕಂಡೀಷನ್ ಅಂತ ಹೇಳಿದರು. ಹಾಗೀಗ ಬ್ಲಡ್ ಎಲ್ಲ ತಗೊಂಡೋಗಿದ್ದಾರೆ ಬೆಳಿಗ್ಗೆ 6 ಗಂಟೆಗೆ. ಹಾಗೆ ರಿಪೋರ್ಟಿಗೋಸ್ಕರ ಕಾಯ್ತಿದ್ರು. ಹಾಗೆ ಈಗ ಡಾಕ್ಟ್ರು ಒಂದು 8:30 ಅಷ್ಟೊತ್ತಿಗೆ ಬರ್ತಾರೆ. ಟೈಮ್ ಆಗಿದೆ. ಹಾಗೆ ಬೆಳಿಗ್ಗೆ ಬಂದರು ಮತ್ತು ರಾತ್ರಿ ಬಂದರು. ನಂದು 1000 ಸ್ಟೆಪ್ಸ್ ವಾಕ್ ಮಾಡ್ತಾ ಇದ್ದೀನಿ. ಬಂದಿಟ್ಟಿದ್ರೆ ಇಷ್ಟೊತ್ತಿಗೆ ಏನೇನೆಲ್ಲ ಕೆಲಸ ಇರ್ತಿತ್ತು. ಫಸ್ಟ್ ಡೇ ಅಷ್ಟೊಂದು ಬೇಜಾರು ಬರಲಿಲ್ಲ. ನೆಕ್ಸ್ಟ್ ಡೇಯಿಂದ ಏನು ಬಾಡಿ ಎಲ್ಲ ಒಂಥರ ಬೇರೆ ರೀತಿಯೇ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ವಾಕ್ ಮಾಡಿದ್ರೆ ರಿಲ್ಯಾಕ್ಸ್ ಆಗ್ಬೋದು ಹೇಳಿ ಈ ಥರ ಮಾಡ್ತಾಯಿದ್ದೀನಿ. ಹಾಗೆ ನೋಡೋಣ ಫ್ರೆಂಡ್ಸ್, ಈಗ ರಿಪೋರ್ಟಿಗೋಸ್ಕರ ಕಾಯ್ತಾ ಇದ್ದೀವಿ. ಡಿಸ್ಚಾರ್ಜ್ ಕೂಡ ಆಗ್ಬೋದು, ಇನ್ನೊಂದು ಡೇ ಹಾಲ್ಟ್ ಕೂಡ ಆಗ್ಬೋದು. ನೋಡುವ ಏನಾಗ್ತದೆ ಅಂತ. 3ನೇ ದಿನದ ರಿಪೋರ್ಟಲ್ಲಿ ಬ್ಲಡ್ ಟೆಸ್ಟ್ ಮಾಡಿದವಾಗ ಕಡಿಮೆ ಆಗಿದೆ, ಇನ್ನೂ 1 ದಿನ ಹಾಲ್ಟ್ ಮಾಡಬೇಕಾಯ್ತದೆ ಅಂತ ಹೇಳಿದರು. ಬ್ಲಡ್ ಟೆಸ್ಟಲ್ಲಿ ಇನ್ಫೆಕ್ಷನ್ ಬಂದು 11,000 ಇರಬೇಕಿತ್ತು. ದೊಡ್ಡಮ್ಮಂದು 20,000ಕ್ಕೆ ಹೋದಿದ್ದು 3ನೇ ದಿನಕ್ಕೆ 16,000ಕ್ಕೆ ಬಂದಿತ್ತು. ಹಾಗಾಗಿ ಇನ್ನೊಂದು ದಿನ ಉಳಿದು ನೀವು ಮನೆಗೆ ಹೋಗಿ ಅಂತ ಹೇಳಿದ್ರು. ಹಾಗಾಗಿ 3ನೇ ದಿನದ್ದು ಹಾಲ್ಟ್ ಕೂಡ ಆಯಿತು. ಇನ್ನು ನಾವು ಮನೆಗೆ ಹೋಗೋದು 4ನೇ ದಿನಕ್ಕೆ ಮುಂದೂಡ್ತಾ ಇದೆ. ಇನ್ನು ನಾವು ಹೋಗಿದ್ದ 1 ದಿನದಲ್ಲಿ ಮಳೆ ಇರಲಿಲ್ಲ. ಇನ್ನು ಬಾಕಿ 3 ದಿನ ಸ್ವಲ್ಪ ಎಲ್ಲ ಮಳೆ ಇತ್ತು. ಮಧ್ಯಾಹ್ನದಷ್ಟೊತ್ತುವರೆಗೆ ಮಳೆ ಇರ್ತಿತ್ತು. ಇನ್ನು ಮಧ್ಯಾಹ್ನ ನಂತರ ಮಳೆ ಇರೋದಿಲ್ಲ. ಈ ಥರ ಎಲ್ಲ ಆಯಿತು. ಮತ್ತು ಖುಷಿ ಆಯಿತು, ಮತ್ತು ಬೇಜಾರು ಕೂಡ ಆಯಿತು. 2 ಮಿಕ್ಸ್ ಫೀಲ್ ಆಯಿತಾ, ಬೇಜಾರು ಆಗಿದೆ ಮತ್ತು ಖುಷಿನೂ ಆಯಿತು. ನಾನು ಕೆಲವೊಂದು ಸರಿ ಅಂದ್ಕೊಳ್ಳೋದು ಆಯಿತಾ, ಹಾಸ್ಪಿಟ್ಲಲ್ಲಿದ್ದೆ ಅಂತ ನಾನು ಬೇಜಾರು ಮಾಡ್ಕೊಳ್ಳೋಕ್ಕಿಲ್ಲ. ಇಲ್ಲಿದ್ರೂ ಕೂಡ ಖುಷಿಯಾಗಿರಬೇಕು. ನನ್ನ ಮನಸ್ಸನ್ನು ನಾನು ಯಾವುದೇ ರೀತಿ ಭಾರ ಮಾಡ್ಕೊಳ್ಳೋಕ್ಕಿಲ್ಲ. ಫ್ರೀಯಾಗಿಡಬೇಕು. ಮತ್ತು ನಂದು ಬೇರೆ ಬೇರೆ ಏನೇನು ಆಲೋಚನೆ ಎಲ್ಲ ಇದೆ ನೋಡಿ, ಅದ್ರ ಬಗ್ಗೆ ಎಲ್ಲ ನಾನು ನೆನ್ಪು ಮಾಡ್ಕೊಳ್ತಾ ಇರಬೇಕು. ಹಾಗಾಗಿ ಇಲ್ಲಿದ್ದೆ ಅಂತ ನಾನು ಯಾವತ್ತೂ ಕೂಡ ಹೀಗೆ ಬೇರೆ ರೀತಿಯೇ ಯೋಚನೆ ಮಾಡಬಾರ್ದು ಅಂತೆಲ್ಲ ಅಂದ್ಕೊತ ಇದ್ದೆ. ಇನ್ನು ಬೆಳಿಗ್ಗೆ ಒಂದು ಟೈಮ್ ನಾನು ಶಾಸ್ತ್ರಿ ಸರ್ಕಲ್ಲಿ ಬಂದು ಓಡಾಡ್ಕೊಂಡು ಹೋಗ್ತಿದ್ದೆ ಪ್ರತಿದಿನವೂ. ದೊಡ್ಡಮ್ಮಗೆ ಹಣ್ಣು ಮತ್ತು ಜ್ಯೂಸ್ ಎಲ್ಲ ತಗೊಳ್ಬೇಕಾಯ್ತಿತ್ತು. ಏನಾದರೂ ಹೀಗೆ ಸುಮ್ಮನೆ ತಿಂಡಿ ಈ ಥರದನ್ನೆಲ್ಲ ಬೆಳಿಗ್ಗೆ ತಿಂಡಿ ಎಲ್ಲ ಆಗಿ ಮೆಡಿಸಿನ್ ಡಾಕ್ಟರ್ಸ್ ಎಲ್ಲ ಬಂದು ಔಷಧಿ ಎಲ್ಲ ಕೊಟ್ಟು ಹೋಗಿದ ನಂತರ ನಾನು ಶಾಸ್ತ್ರಿ ಸರ್ಕಲ್ ಹತ್ರ ಬಂದು ಇಲ್ಲಿ ಪ್ರಭು ಜ್ಯೂಸ್ ಸೆಂಟರ್ ಇದೆ ನೋಡಿ, ಅಲ್ಲಿ ಜ್ಯೂಸನ್ನು ನಾನು ಕೂಡ ಕುಡ್ಕೊಂಡು ದೊಡ್ಡಮ್ಮಗೂ ಕೂಡ ತಗೊಂಡು ಹೋಗ್ತಾ ಇದ್ದೆ. ಸೊ ನೋಡಿ, ಇದು ಶ್ರೀ ಸಾಯಿ ಹಾಸ್ಪಿಟ್ಲು. ಇಲ್ಲೇ ಅಡ್ಮಿಟ್ ಆಗಿದ್ರು. ಮತ್ತು ಇಲ್ಲಿ ರಶ್ ಎಲ್ಲ ಇರೋದಿಲ್ಲ. ಯಾಕೆಂತಂದರೆ ಇಲ್ಲಿನ ಹೊರ ರೋಗಿಗಳನ್ನೆಲ್ಲ ನೋಡೋದೆಲ್ಲ ನ್ಯೂ ಮೆಡಿಕಲಲ್ಲಿ ಆಗಿರ್ತದೆ. ಅಡ್ಮಿಷನ್ ಮಾತ್ರ ಇಲ್ಲಿ ಮಾಡ್ಕೊಂಡಿರ್ತಾರೆ. ಸೊ ಇನ್ನು ಲಿಫ್ಟಲ್ಲಿ ಹೋಗೋದು, ಲಿಫ್ಟಲ್ಲಿ ಬರೋದು, ಮೆಟ್ಲೆಲ್ಲ ಹತ್ತೋದಕ್ಕೆ ಇಳಿಯೋದಕ್ಕೆಲ್ಲ ಲೇಟ್ ಆಯ್ತಿತ್ತು. ಆದ್ರೂ ಕೂಡ ನಾನು ದಿನದಲ್ಲಿ 2 ಬಾರಿ 1 ರೌಂಡ್ ಸುತ್ತ ಹಾಕಿ ಸ್ಟೆಪ್ಸನ್ನೆಲ್ಲ ಇಳಿದು ಬಂದು ಹತ್ತೊಯ್ತಿದ್ದೆ, ಸುಮ್ಮನೆ ಬಾಡಿ ಎಲ್ಲ ರಿಲ್ಯಾಕ್ಸ್ ಆಗಲಿ ಹೇಳಿ. ಆದರೆ ಸುಮಾರು ಸರಿ ಓಡಾಡಿದ್ದೆ ಮೆಡಿಸಿನ್ ತರೋದಕ್ಕೆ ಹೋಗೋದಕ್ಕೆಲ್ಲ. ಹಾಗಾಗಿ ಇದರಲ್ಲಿ ಬಂದು ಹೋಯ್ತಿದ್ದೆ. ನಿನ್ನಗ್ರಟ್ಟೆ ಸೇಮ್ ಬಾಗ್ಲ
ಹಾಸ್ಪಿಟ್ಲಲ್ಲಿ ಉಳಿದ ನಾವು 4 ದಿನನೂ ಕೂಡ ದೊಡ್ಡಮ್ಮಂದು ನಾನೇನು ತರ್ಸ್ಕೊಂತಿದ್ದೆ ನೋಡಿ ಅದರಲ್ಲೇ ಸ್ವಲ್ಪ ಸ್ವಲ್ಪನೇ ಕೊಡ್ತಿದ್ದೆ. ಅವ್ರು ಗಂಜಿ ಊಟನೂ ಮಾಡೋದಿಲ್ಲಾಗಿರು, ಅನ್ನ ಊಟನೂ ಮಾಡೋದಿಲ್ಲಾಗಿರು, ಏನೂ ಇಲ್ಲಾಗಿತ್ತು. ಜ್ಯೂಸ್ ಮಾತ್ರ ಕೊಡ್ತಿದ್ದೆ ಮತ್ತು ಹಣ್ಣು ಕೊಡ್ತಿದ್ದೆ. ಡಾಕ್ಟ್ರ್ ಹೇಳಿದರು ಊಟ ತಿಂಡಿ ಮಾಡ್ದಾಗಿದ್ರೂ ಕೂಡ ತೊಂದರೆ ಇಲ್ಲ, ಜ್ಯೂಸ್ ಈ ಥರದನ್ನೆಲ್ಲ ಚೆನ್ನಾಗಿ ಕೊಡಿ, ಚೆನ್ನಾಗಿ ಕೊಡಿ ಅಂತ ಹೇಳ್ತಾ ಇದ್ರು. ಹಂಗಾಗಿ ಹಂಗೆ ತಿರ್ಗಾಡೋಕಾಯ್ತದೆ ಈಗ ಇಲ್ವಾ? ಸಾವ್ಕಾಸ್ ಒಂದೇ ಸತಿಗೆ ಬ್ರೇಕ್ ಹೊಡಿಬೇಡ, ಸ್ಲೋ ಬ್ರೇಕ್ ಹೊಡೆ. ಬ್ರೇಕ್ ಅದ ಹೇಳಿ ಜೋರು ಹೊಡೆದ್ರೆ ಹಿಂಗೆ ಆಗೋದು. ಎಕ್ಸ್ಲೇಟ್ರು ಹದ ಕೊಡು, ಸಾವ್ಕಾಸ್ ತಿರ್ಗಾಡು ಸಾಕ. ಡಾಕ್ಟ್ರ್ ಬರಲಿ ಹಂಗೆ ಹೇಳುತ್ತೆ. ತಿರ್ಗಾಡೋದಿಲ್ಲ, ಊಟ ಮಾಡೋದಿಲ್ಲ, ತಿರ್ಗಾಡೋದಿಲ್ಲ, ಊಟ ಮಾಡೋದಿಲ್ಲ, ನೀರು ಕೊಡೋದಿಲ್ಲ, ವ್ಯಾಯಾಮ ಮಾಡೋದಿಲ್ಲ, ಮೂಗ್ನಾಗ ಉಸಿರು ತಗೊಂಡು ಬಾಯ್ಲಿ ಬಿಡು ನೋಡೋಣ. ಮೂಗ್ನಾಗ ಉಸಿರು ತಗೊಂಡು ಬಾಯ್ಲಿ 10 ಸರಿಯ ಮೂಗ್ನಾಗ ತಗೋಬೇಕೆ, ಮೂಗ್ನಾಗ ಉಸಿರು ತಗೊಂಡು ಬಾಯ್ಲಿ ಬಿಡಬೇಕು. ಹಾಂ 10 ಸತಿಗೆ ಮಾಡು, 10 ಸತಿಗೆ. ಹಾಂ ಏನು ಬೇಜಾರು ಬಂದೈತ? ಹಾಗಾದ್ರೆ ಮತ್ತೆ 2 ದಿನ ಉಳಿಸ್ಕಣಿ ಅಂತೆ. ಹಾಂ ಹೇಳೊಂದು ಯಾವುದು ಮಾಡೋದಿಲ್ಲ, ಮತ್ತು 4 ದಿನ ಉಳಿಸ್ಕಣಿ ಅಂತೆ. ಇನ್ನು 4ನೇ ದಿನ ನಮ್ಮದು ಈಗ ಡಿಸ್ಚಾರ್ಜ್ ಆಗಿ ಊಟ ಮಾಡಿ ಹೋಗುವ ಹೇಳಿ ಬಂದಿದ್ದೀವಿ. ಡಿಸ್ಚಾರ್ಜ್ಗೆ 1:30 ಆಗಿಬಿಡ್ತು ನಮಗೆ ಹಾಸ್ಪಿಟ್ಲಲ್ಲೇ. ಹಾಗೀಗ ಹೋಟೆಲ್ ಗಂಧರ್ವ ಹಾಸ್ಪಿಟ್ಲ್ ಆಪೋಸಿಟಲ್ಲೇ ಇತ್ತು, ಅಲ್ಲಿಗೆ ಬಂದಿದ್ದರು. ಊಟ ಮಾಡಿ ಹೊರಡಬೇಕು ಹೇಳಿ. ಮತ್ತು ಮಳೆ ಕೂಡ ಜೋರಿತ್ತು ಇವತ್ತು ನಮ್ಮದು ಡಿಸ್ಚಾರ್ಜ್ ದಿನ. ಹಾಗೀಗ ಊಟ ಮಾಡಲಿಕ್ಕೆ ಕೂತಿದ್ದೀವಿ ಆರ್ಡ್ರ್ ಮಾಡಿಕೊಂಡು. ಮತ್ತು ಡಿಸ್ಚಾರ್ಜ್ಗೆ ನಮ್ಮ ಮಾರುತಣ್ಣ ಕೂಡ ಬಂದಿದ್ದರು, ದೊಡ್ಡಮ್ಮನ ಮಗ. ನಾನು, ದೊಡ್ಡಮ್ಮ ಮತ್ತು ಮಾರುತಣ್ಣ 3 ಜನನೂ ಕೂಡ ಈಗ ಊಟಕ್ಕೆ ಬಂದಿದ್ದರು. ನಾನು ಎಂಥ ಆರ್ಡ್ರ್ ಮಾಡಿದ್ದೆ ಅಂತಂದರೆ ತರಕಾರಿ ದಾಲ್ ಸಾಂಬಾರು, ಬಂಗಡೆ ಮಸಾಲ ಫ್ರೈ, ಆಮೇಲೆ ಇಷ್ಟೇ ಕುಚ್ಚಲಕ್ಕಿ ಅನ್ನ. ಸೌದಕ್ಕಿನವರು ಬಳಚಿನ ಸುಕ್ಕ ಕೊಟ್ಟಿದ್ದರು. ನಂದಲ್ಲೇ ದೊಡ್ಡಮ್ಮಗೂ ಕೂಡ ಇನ್ನೊಂದು ಪ್ಲೇಟ್ ತಗೊಂಡು ಅವ್ರಿಗೆ ಕೂಡ ಸ್ವಲ್ಪ ಕೊಟ್ಕೊಂಡ್ವಿ. ಆಮೇಲೆ ನಾನು ನೋಡಿ ಬಂಗಡೆ ಮಸಾಲ ಫ್ರೈ ತಗೊಂಡು ಇವಾಗ ಗಮ್ಮತ್ತು ಮಾಡ್ತಾಯಿದ್ದೀನಿ. ಇನ್ನು ಮಾರುತಣ್ಣ ಮೀನು ಊಟ ತಗೊಂಡಿದ್ರು, ಮೀನು ಸಾರು ಮತ್ತು ಇದು ಬಂಗಡೆ ಮಸಾಲ ಫ್ರೈ. ಬಂಗಡೆ ಮಸಾಲ ಫ್ರೈ ಅಲ್ಲ, ಬಂಗಡೆ ತವಾ ಫ್ರೈ ಆಗಿತ್ತು ಅದು. ನನಗೆ ಮಸಾಲ ಫ್ರೈ ತುಂಬ ಫೇವ್ರೇಟ್. ಸೊ ನಾನಂತೂ ದೊಡ್ಡಮ್ಮನ ಉಳಿಸ್ಕೊಂಡಂಥ 4 ದಿನದಲ್ಲೂ ಕೂಡ ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಎಲ್ಲ ಗಮ್ಮತ್ತೇ ಗಮ್ಮತ್ತು. ದೊಡ್ಡಮ್ಮನ ಹೆಡೆ ನನ್ನ ಬೆಳೆಯಾಗಿದೆ ಆಯಿತಾ, ಅದರಲ್ಲೆಲ್ಲ ನಾನು ಬೇಜಾರೇ ಮಾಡ್ಕೊಳ್ಳಲಿಲ್ಲ. ಹಾಗಾಗಿ ಮತ್ತೇನಂತಂದರೆ ಹಾಸ್ಪಿಟ್ಲ್ ಆಪೋಸಿಟೇನೆ ಟ್ರೆಂಡ್ಸು ರಿಲಯನ್ಸ್ ಮಾಲ್ ಇತ್ತು. ಸೊ ನನಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಕಿಟಕಿಲೆಲ್ಲ ನೋಡಿದವಾಗ ನಾನು ಇಲ್ಲಿ ಹೋಗಬೇಕು ಡಿಸ್ಚಾರ್ಜ್ ಮಾಡೋ ದಿನ ಆಗಲಿ, ಮತ್ತು ಯಾವತ್ತಾದರೂ ಒಂದಿನ ಅಂತೂ ವಿಸಿಟ್ ಕೊಟ್ಟೇ ಹೋಗಬೇಕು ಒಳ್ಳೆ ಅಂದ್ಕೊಂತಿದ್ದೆ. ಇನ್ನು ಡಿಸ್ಚಾರ್ಜ್ ಆಯಿತು, ಊಟ ಮುಗಿಸಿ ದೊಡ್ಡಮ್ಮನ ಅಲ್ಲೇ ಒಂದು ಸೋಫಾದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊ ದೊಡ್ಡಮ್ಮ 10 ನಿಮಿಷದಲ್ಲಿ ಬರ್ತೆ ಹೇಳಿ ನಾನು ಮಾರುತಣ್ಣನನ್ನು ಕರ್ಕೊಂಡು ಟ್ರೆಂಡ್ಸಿಗೆ ಹೋದೆ. ಸೊ ಅಲ್ಲೇ ಪಟಾಪಟ್ ಅಂತೇಳಿ ಒಂದು 15 ನಿಮಿಷದಲ್ಲೇ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಬಿಟ್ಟೆ. ಕುರ್ತಾ ಸೆಟ್ಸ್ ಮತ್ತು ಕುರ್ತಾನೆಲ್ಲ ಅಷ್ಟೊಂದು ಏನು ಜಾಸ್ತಿ ಕಲೆಕ್ಷನ್ ಇರಲಿಲ್ಲ, ಇದ್ದಿದ್ರಲ್ಲೇ ಚೆನ್ನಾಗಿತ್ತು. ಅದರಲ್ಲೇ ನಂದು ಸ್ಮಾಲ್ ಸೈಜಿದು 1-2 ಬಟ್ಟೆ ಎಲ್ಲ ತಗೊಂಡು ಪಟ ಅಂತ ಟ್ರಯಲೆಲ್ಲ ಮಾಡಿಕೊಂಡು ಬೇಗ ಅಲ್ಲಿಂದ ಹೊಂಟ್ಬಿಟ್ವಿ. ಮತ್ತು ಈಗ ಏನು ಆಫರ್ ಆ ಥರ ಎಲ್ಲ ಏನು ಇರಲಿಲ್ಲ. ಬೈ ಟು ಗೆಟ್ 200 ಆಫೀಸ್ ಏನೋ ಇತ್ತು ಅಷ್ಟೇ ಆಫ್ ಇತ್ತು ಬಿಟ್ಟರೆ, ಮತ್ತೇನು ಬೈ 1 ಗೆಟ್ 1 ಫ್ರೀ ಅದರಲ್ಲಿ ಏನೂ ಆಫರ್ ಇರಲಿಲ್ಲ. ಅಡ್ಡಿಲ್ಲ, ಚೆನ್ನಾಗಿತ್ತು. ಹಾಗೆಯೇ ಟ್ರೆಂಡ್ಸಲ್ಲೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡೆ ನಾವು ಮಧ್ಯಾಹ್ನ.
ಬಸ್ಸನ್ನು ಹತ್ತಿದ್ವಿ. ಸೊ ನಾವೇನು ಮತ್ತೆ ಪ್ರೈವೇಟ್ ಗಾಡಿ ಅಂತೆಲ್ಲ ಮಾಡ್ಕೊಂಡು ಹೋಗಿರಲಿಲ್ಲ, ಬಸ್ಸಲ್ಲೇ ಹೋಗಿದ್ರು. ಬರುವಾಗಂತೂ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ, ನೋಡಿ ರೋಡ್ ಕೂಡ ಕಾಣ್ತಾ ಇರಲಿಲ್ಲ, ಮತ್ತು ಸುತ್ತಮುತ್ತ ಎಲ್ಲ ಈ ಥರ ಕಾಣಿಸ್ತಾ ಇತ್ತು. ಅಂತೂ ದೊಡ್ಡಮ್ಮನನ್ನ ಕರ್ಕೊಂಡು ಹೋಗಿ ಸೀರಿಯಸ್ಸಲ್ಲಿ ಹೋಗಿದ್ದು. ದೊಡ್ಡಮ್ಮ ಈಗ ನಾರ್ಮಲಾಗಿ ಬರೋ ಥರ ಆಯಿತು. ಸೊ ಇದೊಂದು ನಮ್ಮದು ಹಾಸ್ಪಿಟಲ್ ಜರ್ನಿ. ಹಾಗೆಯೇ ಇವತ್ತಿನ ವೀಡಿಯೋದಲ್ಲಿ ನಮ್ಮದು ಹಾಸ್ಪಿಟ್ಲಲ್ಲಿ ದಿನಚರಿ ಎಲ್ಲ ಹೇಗಿತ್ತು, ನಾನು ಹೇಗೆ ಗಮ್ಮತ್ತು ಮಾಡಿದೆ, ದೊಡ್ಡಮ್ಮ ಆರಾಮಿಲ್ದಾಗಿದ್ರು ಕೂಡ ನಾನು ಗಮ್ಮತ್ತು ಥರನೇ ಊಟ ಎಲ್ಲ ಮಾಡಿಕೊಂಡು ಖುಷಿಯಾಗೇನೆ ಕಳ್ಕೊಂಡು ಬಂದ್ವಿ. ಹಾಸ್ಪಿಟ್ಲ್ ಹೇಳಿ ಬೇಜಾರು ಮಾಡಬಾರ್ದು ಅನ್ನೋದಕ್ಕೋಸ್ಕರ ನಾನು ಆ ಥರ ಎಲ್ಲ ನನ್ನ ಮನಸ್ಸಲ್ಲಿ ಚೇಂಜ್ ಇಟ್ಕೊಂಡೆ. ಮತ್ತು ನಾವು ಕೂಡ ಕೆಲವೊಂದು ಬಾರಿ ನಾವು ಪೇಷಂಟ್ ಜೊತೆ ಇರುವವರು ಹೇಗಿರ್ತಾರೋ ಅನ್ನೋದು ಕೂಡ ಪೇಷಂಟಿಗೆ ಅದು ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ